ಇವತ್ತು ನೋಡಿ, ಈಗ ವಿಶ್ವಕಪ್ ಗೆಲ್ಲುವಂತ ಇದೆಯಲ್ವಾ, ಎಲ್ಲರ ಕನಸಾಗಿರುತ್ತೆ, ನಿಮ್ದು ಕೂಡ ಕನಸಾಗಿರುವಂತದ್ದು. ಈ ಜರ್ನಿ ಹೇಗಿತ್ತು ಅಂತ ಹೇಳಿ, ನೀವು ಬೆಂಗಳೂರಿಂದ ಡೆಲ್ಲಿಗೆ ಹೋಗುವಂತದ್ದು, ಈ ಜರ್ನಿ ಪ್ರಕ್ರಿಯೆ ಹೇಳೋದು ಕಂಪ್ಲೀಟ್ ಜರ್ನಿ ಬಗ್ಗೆ. ಕಂಪ್ಲೀಟ್ ಅದೇ ಸರ್, ಜರ್ನಿ ಹೇಳೋದಾದ್ರೆ ನಾನು ಮೊದಲನೇದಾಗಿ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಬಟ್ ನಾನು ಅಂಗನವಾಡಿ ಅದೆಲ್ಲ ಮಾಡ್ತಿದ್ದು ನಮ್ಮ ಊರಿನ ಶಾಲೆನಲ್ಲಿ, ಅಂದ್ರೆ ಊರಲ್ಲೇ ಇರ್ತಿದ್ದೆ. ಬಟ್ ತಂದೆ ತಾಯಿಗೆ ಬೆಂಗಳೂರಲ್ಲಿ ಮಗ ಜೊತೆಗಿರ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ತಂದೆ ಅವಾಗ ತಾನೇ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಯಾವಾಗ ಅಂದ್ರೆ ಪ್ರೈಮರಿ ಸ್ಕೂಲ್ಗೆ ಇವಾಗ ನಾನು ಚಾಮರಾಜಪೇಟೆಗೆ ಬಂದು ಸೇರ್ಕೊಂಡೆ. ಸೊ ಅಲ್ವಾ ಶ್ರೀರಾಮ ಶಿಶುವರ ಸ್ಕೂಲು ನಾನು ಓದಿದ್ದು. ಸೊ ಅಲ್ಲಿ 4ನೇ ತರಗತಿ ಮುಗಿಯುವ ಹಂತದಿಂದ ಖೋಖೋ ಸ್ಟಾರ್ಟ್ ಆಗಿದ್ದು. ಸೊ ನಾನು ರೆಗ್ಯುಲರ್ಲಿ 10th ವರೆಗೂ ಅದು ಒಂದೇ ಶಾಲೆಯಲ್ಲೇ ಖೋಖೋ ಅಭ್ಯಾಸ ಮಾಡ್ತಿದ್ದೆ. ಈ ನಡುವೆ ನನ್ನ ಯಂಗ್ ಪೈನಿಯರ್ ಸ್ಪೋರ್ಟ್ಸ್ ಕ್ಲಬ್ ಗೋಪಾಲ್ HK ಅಂತ ನಮ್ಮ ಅಧ್ಯಕ್ಷರು, ಅವ್ರ ಸಂಸ್ಥೆ ಇದೆ, ಪ್ರಿಯ ಕೃಷ್ಣಪ್ಪ ಮತ್ತೆ ಕೃಷ್ಣಪ್ಪ ಅವರು ಅದಕ್ಕೆ ಸಹಾಯ ಮಾಡ್ತಾರೆ. ಸೊ ಆ ಯಂಗ್ ಪೈನಿಯರ್ ಸಂಸ್ಥೆಗೆ ಕುಮಾರ್ BR ಅಂತ ನಮ್ಮ ಕೋಚು ನನ್ನ ಆಟ ನೋಡಿ, ನೀನು ನೆಕ್ಸ್ಟ್ ಅಂದ್ರೆ ಪುನಃ ನಾವು ಹಳ್ಳಿಗೆ ಹೋಗುವಂತ ಸಾಧ್ಯತೆ ಯಥೇಚ್ಛವಾಗಿತ್ತು. ಬಟ್ ಆ ಸಂದರ್ಭದಲ್ಲಿ ಈ ತರ ನೀನು ಸ್ಪೋರ್ಟ್ಸ್ ಅಲ್ಲೆಲ್ಲ ಗೇಮ್ ಚೆನ್ನಾಗಿದೆ, ನೀನು ಯಾವುದೇ ಕಾರಣಕ್ಕೂ ಆಟನ ಆಡೋದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಆ ಸಂಸ್ಥೆಗೆ ನನ್ನ ಕರ್ಕೊಂಡು ಅಲ್ಲಿಂದ ನನ್ನ ಜರ್ನಿ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಆಗ್ತಾ ಬಂತು. ನಾನು ಸುಮಾರು 2012ರಿಂದ ಮೊದಲನೇ ಸಬ್ ಜೂನಿಯರ್ ನ್ಯಾಷನಲ್ ಇಂದ ಸ್ಟಾರ್ಟ್ ಆಗಿ ಇದುವರೆಗೂ ಕರ್ನಾಟಕ ಸ್ಟೇಟ್ಗೆ ಒಂದು 25 ಬಾರಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ, ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಹಂತದಲ್ಲಿ. ಈ ನಡುವೆ 3 ಬಾರಿ ಇಂಡಿಯಾನ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದು ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ ನನ್ನ ಖೋಖೋ ಜರ್ನಿಯಲ್ಲಿ ವರ್ಲ್ಡ್ ಕಪ್ ಆಗಿರುತ್ತೆ. ಇವತ್ತು ನೋಡಿ, ಈಗ ವಿಶ್ವಕಪ್ ಗೆಲ್ಲುವಂತ ಇದೆಯಲ್ವಾ, ಎಲ್ಲರ ಕನಸಾಗಿರುತ್ತೆ, ನಿಮ್ದು ಕೂಡ ಕನಸಾಗಿರುವಂತದ್ದು. ಈ ಜರ್ನಿ ಹೇಗಿತ್ತು ಅಂತ ಹೇಳಿ, ನೀವು ಬೆಂಗಳೂರಿಂದ ಡೆಲ್ಲಿಗೆ ಹೋಗುವಂತದ್ದು, ಈ ಜರ್ನಿ ಪ್ರಕ್ರಿಯೆ ಹೇಳೋದು ಕಂಪ್ಲೀಟ್ ಜರ್ನಿ ಬಗ್ಗೆ. ಕಂಪ್ಲೀಟ್ ಅದೇ ಸರ್, ಜರ್ನಿ ಹೇಳೋದಾದ್ರೆ ನಾನು ಮೊದಲನೇದಾಗಿ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಬಟ್ ನಾನು ಅಂಗನವಾಡಿ ಅದೆಲ್ಲ ಮಾಡ್ತಿದ್ದು ನಮ್ಮ ಊರಿನ ಶಾಲೆನಲ್ಲಿ, ಅಂದ್ರೆ ಊರಲ್ಲೇ ಇರ್ತಿದ್ದೆ. ಬಟ್ ತಂದೆ ತಾಯಿಗೆ ಬೆಂಗಳೂರಲ್ಲಿ ಮಗ ಜೊತೆಗಿರ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ತಂದೆ ಅವಾಗ ತಾನೇ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಯಾವಾಗ ಅಂದ್ರೆ ಪ್ರೈಮರಿ ಸ್ಕೂಲ್ಗೆ ಇವಾಗ ನಾನು ಚಾಮರಾಜಪೇಟೆಗೆ ಬಂದು ಸೇರ್ಕೊಂಡೆ. ಸೊ ಅಲ್ವಾ ಶ್ರೀರಾಮ ಶಿಶುವರ ಸ್ಕೂಲು ನಾನು ಓದಿದ್ದು. ಸೊ ಅಲ್ಲಿ 4ನೇ ತರಗತಿ ಮುಗಿಯುವ ಹಂತದಿಂದ ಖೋಖೋ ಸ್ಟಾರ್ಟ್ ಆಗಿದ್ದು. ಸೊ ನಾನು ರೆಗ್ಯುಲರ್ಲಿ 10th ವರೆಗೂ ಅದು ಒಂದೇ ಶಾಲೆಯಲ್ಲೇ ಖೋಖೋ ಅಭ್ಯಾಸ ಮಾಡ್ತಿದ್ದೆ. ಈ ನಡುವೆ ನನ್ನ ಯಂಗ್ ಪೈನಿಯರ್ ಸ್ಪೋರ್ಟ್ಸ್ ಕ್ಲಬ್ ಗೋಪಾಲ್ HK ಅಂತ ನಮ್ಮ ಅಧ್ಯಕ್ಷರು, ಅವ್ರ ಸಂಸ್ಥೆ ಇದೆ, ಪ್ರಿಯ ಕೃಷ್ಣಪ್ಪ ಮತ್ತೆ ಕೃಷ್ಣಪ್ಪ ಅವರು ಅದಕ್ಕೆ ಸಹಾಯ ಮಾಡ್ತಾರೆ. ಸೊ ಆ ಯಂಗ್ ಪೈನಿಯರ್ ಸಂಸ್ಥೆಗೆ ಕುಮಾರ್ BR ಅಂತ ನಮ್ಮ ಕೋಚು ನನ್ನ ಆಟ ನೋಡಿ, ನೀನು ನೆಕ್ಸ್ಟ್ ಅಂದ್ರೆ ಪುನಃ ನಾವು ಹಳ್ಳಿಗೆ ಹೋಗುವಂತ ಸಾಧ್ಯತೆ ಯಥೇಚ್ಛವಾಗಿತ್ತು. ಬಟ್ ಆ ಸಂದರ್ಭದಲ್ಲಿ ಈ ತರ ನೀನು ಸ್ಪೋರ್ಟ್ಸ್ ಅಲ್ಲೆಲ್ಲ ಗೇಮ್ ಚೆನ್ನಾಗಿದೆ, ನೀನು ಯಾವುದೇ ಕಾರಣಕ್ಕೂ ಆಟನ ಆಡೋದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಆ ಸಂಸ್ಥೆಗೆ ನನ್ನ ಕರ್ಕೊಂಡು ಅಲ್ಲಿಂದ ನನ್ನ ಜರ್ನಿ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಆಗ್ತಾ ಬಂತು. ನಾನು ಸುಮಾರು 2012ರಿಂದ ಮೊದಲನೇ ಸಬ್ ಜೂನಿಯರ್ ನ್ಯಾಷನಲ್ ಇಂದ ಸ್ಟಾರ್ಟ್ ಆಗಿ ಇದುವರೆಗೂ ಕರ್ನಾಟಕ ಸ್ಟೇಟ್ಗೆ ಒಂದು 25 ಬಾರಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ, ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಹಂತದಲ್ಲಿ. ಈ ನಡುವೆ 3 ಬಾರಿ ಇಂಡಿಯಾನ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದು ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ ನನ್ನ ಖೋಖೋ ಜರ್ನಿಯಲ್ಲಿ ವರ್ಲ್ಡ್ ಕಪ್ ಆಗಿರುತ್ತೆ.